ಹೌದಾ ಅಣ್ಣ 10 ನಿಮಿಷ ಮಾಡಲ. ಅವನ ಅಪ್ಪನು ಹೋಗ್ಬಿಟ್ಟ ಸರ್. ಸಾಲ ಇತ್ತು, ಅದನ್ನ ನಮ್ಮ ತಮ್ಮ ಹಂಗೆ ಕಟ್ಕೊಂಡ್ ಬರ್ತಿದ್ದ ಸರ್. ಸಾಲ ಕೂಡ ಇತ್ತು ಸರ್, ಲೋನ್ ತಗೊಂಡಿರೋ. ನಮ್ಮ ತಮ್ಮ ಹಂಗೆ ಕಟ್ಕೊಂಡ್ ಬರ್ತಾನಂತ ತಮ್ಮ ಇಲ್ಲ ಎಲ್ಲ ನನ್ನ ತಲೆ ಮೇಲೆ ಬಿದ್ಬಿಟ್ಟ ಸರ್. ಇವಾಗ ನಮಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಹೋಟ್ಲ್ ಇಟ್ಕೊಂಡಿದ್ವಿ ಸರ್, ನಾವು ಹೋಟೆಲ್ ಇಟ್ಕೊಂಡಿದ್ದೀವಿ. ಇವಾಗ ಸತ್ತೋಗ್ಬಿಟ್ಟೆ ಹುಡುಗರು ಬಂಕ್ ಹಾಕಿ ಇಟ್ಕೊಂಡಿದ್ವಿ ಸರ್ ಬಗ್ಲಿಗೆ. ಆ ಹುಡುಗರ ಜೀವನ ನೋಡ್ತಿದ್ದೆ ನಾನು. ನಮ್ಮ ಮನೆ ಸಂಸಾರ ಆಗ್ತಿತ್ತಂತ ಮಾಡಿಟ್ಟಿದ್ದೆ ಸರ್. ಒಂಚೂರು ಮಾಧ್ಯಮದಲ್ಲಿ ಹೋಗ್ಬಿಡಿ. ಆಯ್ತಾ ಬಂದ್ಬಿಡಿ ಸರ್, ಬನ್ನಿ. ಅದು ನಾವಿದೀವಪ್ಪ ನಿಮ್ಗೆ. ಏನೋ ಒಂದು ಕೆಲಸ ಆಯ್ತು, ಅದು ಮಾಡ್ತೀನಿ. ಅವ್ನ ಜವಾಬ್ದಾರಿ ನಮ್ದು, ಬರದ್ದು ಗಣೇಶನಂದು, ನಾಗೇಂದ್ರದು. ಮಾಡ್ತೀವಿ. ಅಣ್ಣ ಇದ್ದಾರೆ, ನಮ್ ಜವಾಬ್ದಾರಿ. ಆಯ್ತು, ಓಕೆ ಓಕೆ ಓಕೆ. ಇದು ಮಾಡ್ಕೊಂಡು ಲೈಫ್ ಇದು ಮಾಡಿ. ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಈ ಮನೇದು ಹೇಳಿದ್ರಲ್ಲ, ಬರೋದವ್ರ ಜೊತೆ ಮಾತಾಡ್ತೀವಿ. ಆ ಮನೇದು ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ. ಅಮ್ಮ, ನೀವು ಯಾವ್ದು ಚಿಂತೆ ಮಾಡೋದು ಬೇಡ. ಅಣ್ಣ ಜನ ಭರತಣ್ಣ ಜನ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದ್ದೀವಿ. ಸಾಲ ಸ್ವಲ್ಪ ವ್ಯಾಪಾರ ಮಾಡಕ್ಕೆ ಮಾಡ್ತೀವಿ. ಆಮೇಲೆ ಇನ್ನೊಂದ್ಸತಿ ನಾನು ಹೊರಗಡೆ ಹೊರಗಡೆ ನಾನು ಇನ್ನೊಂದ್ಸತಿ ಆಮೇಲೆ ಬರ್ತೀನಿ. ನಾನು ಇನ್ನೊಂದ್ಸತಿ ನಾವೆಲ್ಲ ಸ್ವಲ್ಪ ಇದೆಲ್ಲ ಹಾಕಿ ನಾವು ಇನ್ನೊಂದ್ಸತಿ ಬರ್ತೀವಿ. ನೀವು 11 ದಿನ ಏನ್ ಕಾರ್ಯ ಎಲ್ಲ ಮಾಡಿ ನೀವು, ಆಮೇಲೆ ನಾವು ಬರ್ತೀವಿ. ನಾವು ಬಂದು ನಿಮ್ಮ ಮಗನಿಗೆ ಏನ್ ಮಾಡ್ಬೇಕು, ಈ ಮನೇಲಿ ಅದು ಮಾಡಿಸ್ಕೊಡ್ತೀವಿ.